ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ದೊಡ್ಡಮನಿ. ವಿಜಯಪುರದ ನೌಬಾಗ್ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಮೇ 9ರಂದು ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ. ವಿಜಯಪುರ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಸಹಯೋಗದಲ್ಲಿ ಅಂದು ಬೆಳಗ್ಗೆ 9ರಿಂದ ಸಂಜೆ 4ರವರೆಗೆ ನಡೆಯುವ ಮೇಳದಲ್ಲಿ ವಿಜಯಪುರ, ಬೆಂಗಳೂರು ಹಾಗೂ ನಾಡಿನ ವಿವಿಧ ಭಾಗಗಳ 20ಕ್ಕೂ ಹೆಚ್ಚು ಬಹುರಾಷ್ಟ್ರೀಯ ಕಂಪನಿಗಳು ಭಾಗವಹಿಸಲಿವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ, ಸ್ನಾತಕೋತ್ತರ ಪದವಿ, ಐಟಿಐ ಹಾಗೂ ಡಿಪ್ಲೊಮಾ ಅಧ್ಯಯನ ಪೂರ್ಣಗೊಳಿಸಿದ ಯುವಕ ಯುವತಿಯರು ಮೇಳದಲ್ಲಿ ಪಾಲ್ಗೊಳ್ಳಬಹುದು. ವಿಜಯಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಉದ್ಯೋಗ ಆಕಾಂಕ್ಷಿಗಳು ಮೇಳದಲ್ಲಿ ಭಾಗವಹಿಸಲು ಕೋರಲಾಗಿದೆ. ಈಗಾಗಲೇ 150ಕ್ಕೂ ಹೆಚ್ಚು ಯುವತಿಯರು ಸೇರಿ ಅಂದಾಜು 400 ಜನ ನೋಂದಾಯಿಸಿಕೊಂಡಿದ್ದಾರೆ ಎಂದು ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಎಐ ಹಂಚಿಗಿ ತಿಳಿಸಿದ್ದಾರೆ. ನಿಮ್ಮ ಶಾಲೆಯಲ್ಲಿ ಉದ್ಯೋಗ ಮೇಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಅದರ ಉದ್ದೇಶ ಏನು ಸರ್? ನಮಸ್ಕಾರ. ನಮ್ಮಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದ ಉದ್ದೇಶ ಏನಂದರೆ, ವಿಜಯಪುರ ಅಥವಾ ಕರ್ನಾಟಕದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಜೊತೆ ಅವರಿಗೆ ಆರ್ಥಿಕ ಸಮಸ್ಯೆಯನ್ನು ನೀಗಿಸುವ ದೃಷ್ಟಿಯಿಂದ ಉದ್ಯೋಗ ಜೊತೆಗೆ ಶಿಕ್ಷಣ ಪಡೆಯಲಿ ಅನ್ನುವ ಆಕಾಂಕ್ಷೆಯನ್ನು ಹೊಂದಿಕೊಂಡು ನಾವು ಉದ್ಯೋಗ ಮೇಳವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಕಾಲೇಜ್ ಯಾವ ಸರ್? ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೌಬಾಗ್ ವಿಜಯಪುರ. ಎಲ್ಲಿ ಬರ್ತದೆ ಇದು? ಇದು ನೌಬಾಗ ಒಂದು ಬಡಾವಣೆಯಲ್ಲಿ ಬರ್ತದೆ. ಬಸ್ ಸ್ಟ್ಯಾಂಡ್ ಹತ್ತಿರ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಿಂದ ಮುಂದುಗಡೆ ಬಂದ್ರೆ ಅಲಂಗಿರಿ ಮ್ಯಾರೇಜ್ ಹಾಲಿಂದ ನೇರವಾದಂಥ ರಸ್ತೆ, ಅಲ್ಲಿ ಮುಂದುಗಡೆ ಬಂದರೆ ನಮ್ಮದು ನೌಬಾಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಬರುತ್ತೆ. ಈ ಉದ್ಯೋಗ ಮೇಳ ನಿಮ್ಮ ಶಾಲೆ ಮಕ್ಕಳಿಗೆ ಅಷ್ಟೇ ಪ್ರವೇಶ ಇದೆಯೋ, ಬೇರೆ ಎಲ್ಲ ಶಾಲೆ ಮಕ್ಕಳು ಬರ್ಬೋದು? ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕನಿಷ್ಠ ಅರ್ಹತೆಯನ್ನು ಪಡೆದಂಥ ITI ಅಲ್ಲಿ, ಡಿಪ್ಲೊಮಾ ಅಲ್ಲಿ, SSLC ಪದವಿ, ಸ್ನಾತಕೋತ್ತರ ಪದವಿಯನ್ನು ಪಡೆದಂಥ ಎಲ್ಲ ಅರ್ಹ ಮತ್ತು ಆಸಕ್ತ ವಿದ್ಯಾರ್ಥಿಗಳಿಗೋಸ್ಕರ ಇದರಲ್ಲಿ ಭಾಗವಹಿಸಲು ಅವಕಾಶವನ್ನು ದೊರಕಿಸಿಕೊಳ್ಳಲಾಗಿದೆ. ಇದಕ್ಕೆ ಉದ್ಯೋಗ ಮೇಳಕ್ಕೆ ಯಾರ್ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಸರ್? ಈ ಬಿಜಾಪುರ ಜಿಲ್ಲೆ ಇರತಕ್ಕಂಥ ನಮ್ಮ ಮಾನ್ಯ ಶಾಸಕರು ಅವರ ಯಾವುದೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯಾವುದೇ ಒಂದು ಕಾರ್ಯವನ್ನು ಕೆಲಸವನ್ನು ಹಮ್ಮಿಕೋಬೇಕಾದ್ರೆ ನಾವು ಮುಖ್ಯವಾಗಿ ನಮ್ಮ ಕಾಲೇಜು ಅಭಿವೃದ್ಧಿ ಅಧ್ಯಕ್ಷರು ಮತ್ತು ನಮ್ಮ ನಗರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಆರ್ಪಾಡ್ಲೆ ಯತ್ನಾಳ್ ಸಾಹೇಬರ ಒಂದು ಸಹಕಾರದೊಂದಿಗೆ ನಾವು ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಕಾಲೇಜಿನಲ್ಲಿ. ಹಾಗಾಗಿ ಮೊದಲನೇದಾಗಿ ಅವರ ಬೆಂಬಲದೊಂದಿಗೆ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಉದ್ಯೋಗ ವಿನಿಮಯ ಕೇಂದ್ರ, ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಕೌಶಲ್ಯ ಅಭಿವೃದ್ಧಿ ಒಂದು ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಂದ್ರೆ ಈ ಉದ್ಯೋಗ ಮೇಳಕ್ಕೆ ಕಂಪನಿಯವರು ಟೈಪ್ ಆಗಿದಾರೋ ಏನು? ಈ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಸ್ಥಳೀಯ ಮತ್ತು ಬೇರೆ ಬೇರೆ ಪ್ರತಿಷ್ಠಿತ MNC ಕಂಪನಿಗಳು ಕೂಡ ಇದಕ್ಕೆ ಸಹಕಾರವನ್ನು ನೀಡಿದವೆ. ಅವು ಅವತ್ತಿನ ದಿವಸ ನಮ್ಮ ಕಾಲೇಜಿಗೆ ಆಗಮಿಸಿ ಅರ್ಹ ಮತ್ತು ಆಸಕ್ತ ವಿದ್ಯಾರ್ಥಿಗಳಿಗೆ ನೇರವಾಗಿ ಸಂದರ್ಶನ ಮಾಡುವ ಮೂಲಕ ಅದೇ ಸ್ಥಳದಲ್ಲಿನೇ ತಕ್ಷಣವೇ ಅವರಿಗೆ ನೇಮಕಾತಿ ಆದೇಶವನ್ನು, ಆಸಕ್ತಿ ಹೊಂದಿರತಕ್ಕಂಥ ವಿದ್ಯಾರ್ಥಿ ನೇಮಕಾತಿ ಆದೇಶವನ್ನು ಕೊಟ್ಟು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕಂಪನಿಗಳು ನಮ್ಮ ಕಾಲೇಜಿಗೆ ಭೇಟಿಯನ್ನು ನೀಡ್ತಾ ಇದೆ. ಈ ಕಂಪನಿಯಲ್ಲಿ ಏನು ವಂಚನೆ ಏನು? ಯಾವುದೇ ವಂಚನೆಯನ್ನ ಇಲ್ಲಿ ನಡೆಯುವುದಿಲ್ಲ. ಯಾಕಂದ್ರೆ ಈಗಾಗಲೇ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನು ಅವರು ಕಲೆ ಹಾಕಿ ಅಧಿಕೃತ ಇದ್ದಂತಹ ಕಂಪನಿಗಳಿಗೆ ಮಾತ್ರ ಅವರ ಅವಕಾಶವನ್ನ ನೀಡ್ತಾ ಇದ್ದಾರೆ. ಅವರು ನೀಡತಕ್ಕಂಥ ಕಂಪನಿಗಳ ಅವಕಾಶವನ್ನ ಮತ್ತು ಅವರಲ್ಲಿರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ಪರಿಶೀಲಿಸಿದ ನಂತರನೇ ನಮ್ಮಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಅವರಿಗೆ ಮಾತ್ರ ನಾವು ಇಲ್ಲಿ ಅವಕಾಶವನ್ನು ನೀಡ್ತಾ ಇದ್ದೀವಿ. ಇದಕ್ಕೆ ಯಾವುದೇ ರೀತಿಯಾದಂತ ಹಣ ಏನು? ಯಾವುದೇ ಉಚಿತ, ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಉಚಿತ ಮತ್ತು ಕಂಪನಿಗಳಿಗೆ ರಿಜಿಸ್ಟ್ರೇಷನ್ ಕೂಡ ಸಂಪೂರ್ಣವಾಗಿ ಉಚಿತವಾಗಿದೆ. ಸಂಪೂರ್ಣವಾಗಿ ಉಚಿತ ಇದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಸಂದರ್ಶನ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಅಲ್ಪೋಪಹಾರದ ವ್ಯವಸ್ಥೆ, ಅವರಿಗೆ ರೈಸ್, ಕೆಲವೊಂದು ಅಲ್ಪೋಪಹಾರದ ವ್ಯವಸ್ಥೆನೂ ಕೂಡ ಏನು ಮಾಡೋದು ಒದಗಿಸಿಕೊಳ್ಳಲಾಗಿದೆ. ಕಂಪನಿಯವರಿಗೆ ಬಂದಂತವರಿಗೂ ಕೂಡ ಅವರಿಗೆ ಊಟದ ವ್ಯವಸ್ಥೆನೂ ಕೂಡ ನಮ್ಮ ಕಾಲೇಜು ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಓಲ್ಡ್ ಬಸ್ ಸ್ಟ್ಯಾಂಡ್ ಇಂದ ನೇರವಾಗಿ ಪಶ್ಚಿಮಕ ಮುಖ ಮಾಡಿ ಜಮಖಂಡಿ ರಸ್ತೆ ಮೂಲಕ ಬಂದಂತ ಸಂದರ್ಭದಲ್ಲಿ ಅಲಂಗಿರಿ ಮ್ಯಾರೇಜ್ ಹಾಲ್ ಅಂತ ಇದೆ, ಅದರಿಂದ ಮುಂದ್ಗಡೆ ಬಂದು ಲೆಫ್ಟ್ ಸಹರಾ ಮ್ಯಾರೇಜ್ ಹಾಲಿ ಬಂದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೌಬಾಗ್ ವಿಜಯಪುರ ಅಂತೇಳಿ ಯಾರಿಗಾದ್ರೂ ಕೂಡ ಕೇಳಿದ್ರೆ ಎಲ್ಲರೂ ಕೂಡ ಅದನ್ನ ಆ ಒಂದು ವಿಳಾಸವನ್ನ ಹೇಳ್ತಾ ಇದಾರೆ. ನಮ್ಮಲ್ಲಿ ಯಾವುದೇ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರಿಗೆ ಕೇಳಿದ್ರು ಕೂಡ ಅಥವಾ ಆ ವಿಳಾಸವನ್ನು ಕೇಳಿದ್ರು ನೇರವಾಗಿ ಕಾಲೇಜಿಗೆ
ಅವ್ರು ಬಸ್ ಸ್ಟ್ಯಾಂಡ್ ಹತ್ರ ಬಂದು ಕೇಳಿದ್ರು ಕೂಡ ನೇರವಾಗಿ ನಮ್ಮ ಕಾಲೇಜಿಗೆ ಬಂದು ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ನಮ್ಮಲ್ಲಿ ಆ ಬಡಾವಣೆ ಇರ್ತಕ್ಕಂಥ ನಾಗರಿಕರು ಕೂಡ ಮಾಡ್ತಾರ. ನಮ್ಮ ಸಿಬ್ಬಂದಿ ವರ್ಗಗಳು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದೆ. ನಮ್ಮಲ್ಲಿ ಅನೇಕ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗನೂ ಕೂಡ ಇದೆ. ಅವರು ಎಲ್ಲರೂ ಕೂಡ ವಿಜಯಪುರ ಜಿಲ್ಲೆಯ ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಒಳ್ಳೆಯ ಸುವರ್ಣಾವಕಾಶ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನವಭಾಗ ಮತ್ತು ಉದ್ಯೋಗ ವಿನಿಮಯ ಕೇಂದ್ರ ಕಚೇರಿ ವಿಜಯಪುರ ಜಿಲ್ಲೆ ಇವರ ಸಂಯೋಜಕತ್ವದಲ್ಲಿ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ಮೇ 9, 2025 ಉದ್ಯೋಗ ಮೇಳ ಅಂತೇಳಿ SSLC ಇಂದ ಸ್ನಾತಕೋತ್ತರವರೆಗೆ ಅಂದರೆ SSLC, PUC, ಡಿಪ್ಲೊಮಾ, ITI, ಪದವಿ ಮತ್ತು ಸ್ನಾತಕೋತ್ತರ ಎಲ್ಲ ನಿರುದ್ಯೋಗ ಯುವಕ ಯುವತಿಯರಿಗೆ ಈ ನಮ್ಮ ಕಾಲೇಜಿನಲ್ಲಿ MNC ಕಂಪನಿಗಳು ವಿಜಯಪುರ ಜಿಲ್ಲೆಯ ಮತ್ತು ಬೆಂಗಳೂರಿನ ಪ್ರತಿಷ್ಠಿತ MNC ಕಂಪನಿಗಳು 20ಕ್ಕಿಂತ ಹೆಚ್ಚು ಕಂಪನಿಗಳಲ್ಲಿ ಭಾಗವಹಿಸಿದ್ದಾವೆ. ಈ ಭಾಗವಹಿಸುವ ಕಂಪನಿಗಳಲ್ಲಿ ಆಸಕ್ತ ನಿರುದ್ಯೋಗ ಯುವಕ ಯುವತಿಯರು ಪಾಲ್ಗೊಂಡು ಒಂದು ಉದ್ಯೋಗದ ಒಂದು ಸುವರ್ಣಾವಕಾಶ ಪಡ್ಕೋಬೇಕಂತೇಳಿ ಮತ್ತು ಸದುಪಯೋಗಪಡಿಸ್ಕೋಬೇಕಂತೇಳಿ ಈ ಮೂಲಕ ಎಲ್ಲ ಯುವಕ ಯುವತಿಯರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ರೀತಿಯ ವಂಚನೆಗಳು ನಡೆಯಲ್ಲ. ಯಾಕಂತಂದ್ರೆ ಉದ್ಯೋಗ ವಿನಿಮಯ ಕಚೇರಿಯ ಒಂದು ಸಂಯೋಜಕತೆ ನಡೆಯುವುದರಿಂದ ಆ ವಿದ್ಯಾರ್ಥಿಗಳು ಭರವಸೆನ ಇಟ್ಕೋಬೇಕು. ಮತ್ತೆ ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ, ಮತ್ತೆ ಉಚಿತವಾಗಿರ್ತಕ್ಕಂಥ ನೋಂದಣಿ ಇರ್ತದೆ. ಹಾಗಾಗಿ ಯುವಕ ಯುವತಿಯರು ತಾವು ಮಾಡಬೇಕಾದ ಕೆಲಸ ಏನಪ್ಪಾ ಅಂತಾರೆ, ಮೇ 9ನೇ ತಾರೀಕು ನಡೀತಕ್ಕಂಥ ಈ ಉದ್ಯೋಗ ಮೇಳದಲ್ಲಿ ತಾವೆಲ್ಲರೂ ಆಸಕ್ತಿ ಪೂರ್ವಕ ಭಾಗವಹಿಸಿ, ಮತ್ತೆ ನಾವು ಈಗಾಗಲೇ ಬೇರೆ ಬೇರೆ ಪಾಂಪ್ಲೆಟ್ಸ್ ಮೂಲಕ ಮತ್ತೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಸಾಕಷ್ಟು QR ಕೋಡ್ಗಳನ್ನು ಕಳಿಸಲಾಗಿದೆ. ಆ QR ಕೋಡ್ ಬಳಸಿಕೊಂಡು ತಾವು ನೋಂದಣಿ ಮಾಡ್ಕೋಬೇಕು. ಒಂದ್ ವೇಳೆ ನೋಂದಣಿ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ತಾವು ಏನಾದ್ರು ಸಮಸ್ಯೆಗಳು ಅನುಭವಿಸಿದ್ರೆ ನಾವು ಸಂಪರ್ಕಿಸಬೇಕಿರ್ತಕ್ಕಂಥ ವಿಳಾಸ ಮತ್ತು ಸಂಪರ್ಕಿಸಬೇಕಿರ್ತಕ್ಕಂಥ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀವಿ. ಅಷ್ಟಾಗಿಯೂ ಕೂಡ ತಾವು ಸಮಸ್ಯೆ ಎದುರಿಸಿದ್ದೆ ಅದರಲ್ಲಿ ಅದೇ ದಿನ ಅದೇ ಸ್ಥಳದಲ್ಲಿ ಕೂಡ ನೋಂದಣಿ ಮಾಡ್ಕೋತೀವಿ. ಹಾಗೆ ತಾವೆಲ್ಲರೂ ಕೂಡ ವಿಶ್ವಾಸಪೂರ್ವಕ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಸಿದ್ದರಾಮ್ ಯರ್ನಾಳ್ ಅಂತೇಳಿ, ಪ್ರೊಫೆಸರ್ ಸಿದ್ದರಾಮ್ ಯರ್ನಾಳ್, ಪ್ಲೇಸ್ಮೆಂಟ್ ಸೆಲ್ ಕೋಆರ್ಡಿನೇಟರ್. ನನ್ನ ಹೆಸರು ಸುಮಾ ಬಿರಾದರ್ ಅಂತ. ನಾನು ಪ್ರಥಮ ದರ್ಜೆ ಕಾಲೇಜು ನವಬಾಗಲ್ಲಿ ವಿಜಯಪುರದಲ್ಲಿ ಓದುತ್ತಿದ್ದೇನೆ. ನಾನು BSc ಅಂತಿಮ ವರ್ಷದ ವಿದ್ಯಾರ್ಥಿನಿಯಾಗಿದ್ದೇನೆ. ನಮಗೆ ಇಲ್ಲಿ ಮೇ 9ರಂದು ಉದ್ಯೋಗ ಮೇಳ ನಮ್ಮ ಕಾಲೇಜಿನಲ್ಲಿ ನಡೆಸಿದ್ದಾರೆ. ಅದು ಬಹಳ ಹೆಮ್ಮೆಯ ವಿಷಯವಾಗೈತಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಡಿಗ್ರಿ ಮುಗಿದ ತಕ್ಷಣ ಮನೆಯಲ್ಲಿ ಕೂಡಿಸ್ತಾರ. ಅದಕ್ಕೆ ನಮಗೆ ಇದೊಂದು ಅಪಾರ್ಚುನಿಟಿ. ಯಾಕಂದ್ರೆ ಡಿಗ್ರಿ ಮುಗಿದ್ಗಳನ್ನ ನಾವೊಂದು ಜಾಯಿನ್ ಆದೇವಂದ್ರೆ ನಮ್ಮ ಅಪ್ಪ ಅಮ್ಮಗೂ ಖುಷಿ, ನಾ ಕಲ್ಸಿನಿ ಇಷ್ಟ ನನ್ನ ಮಗಳು ಜಾಬ್ ಮಾಡಕತ್ಲಲ್ಲ ಅಂತಂದ ನಮ್ಮ ಪಪ್ಪ ಅಮ್ಮಗೂ ಕೂಡ ಸಹಾಯ ಆಕೈತಿ. ಮತ್ತೆ ನಮ್ಮ ಉದ್ಯೋಗ ಮೇಳ ನಮ್ಮ ವಿಜಯಪುರದಲ್ಲಿನ ಅಲ್ಲಿ ಇಲ್ಲಿ ಅಲ್ದಾಡು ಪಾರ್ಲಿ ನಮ್ಮ ಕಾಲೇಜಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿನ ಇಟ್ಕೊಂಡಿದ್ದಕ್ಕೆ ಬಹಳ ಹೆಮ್ಮೆಗೈತಿ. ಯಾಕಂದ್ರೆ ಆ ಕಡೆ ಈ ಕಡೆ ಹೋಗಿ ನಾವು ಕೊಡು ಪಾರ್ಲಿನ ಇಲ್ಲೇ ನಮ್ಮ ಕಾಲೇಜಿನಲ್ಲಿನ 20ಕ್ಕಿಂತ ಹೆಚ್ಚಿನ ಕಂಪ್ನಿಗಳು ಬರಕತ್ತಿದ್ದಾವೆ. ಹಂಗಾಗಿ ಇವಾಗ ನಾವು ಅದಕ್ಕೆ ಭಾಗವಹಿಸ್ಬೇಕಂತ ಎಲ್ಲರಲ್ಲಿನೂ ಕೇಳ್ಕೊತೀನಿ. ಮತ್ತೆ ಆ ಕಡೆ ಈ ಕಡೆ ಹೋಗೋ ಬದ್ಲಿ ಅಂದ್ರೆ ಈಗ ಬೇರೆ ಕಡೆ ಕಂಪ್ನಿಗೆ ನಾವು ಇದು ಕೊಡ್ತೇವೆ, ಅವ್ರು ಫೋನ್ ಹಚ್ಚಿ ಕಾಲ್ ಮಾಡಿ ಕರಿತಿರ್ತಾರೆ. ನಮಗ ಕರಿ ಮುಂದಾಗ ನಾವ್ ಅವರು ಇಲ್ಲ ಫ್ರೀ ಐತಿ, ಊಟ ವಸತಿ ಎಲ್ಲಾನು ಫ್ರೀ ಐತಿ, ಬಂದ್ ಜಾಯಿನ್ ಆಗ್ರಿ ಅಂತಂದ ಹೇಳ್ತಾರ. ಬಟ್ ಅಲ್ಲಿ ಹೋಗಿಂತ್ರ ಮೋಸ ಮತ್ತೆ ವಂಚನೆ, ಅಂದ್ರೆ ಅಲ್ಲಿ ಹೋಗಿಂತ್ರ ಈ ತರ ಇರಂಗಿಲ್ಲ. ಅದಕ್ಕೆ ಇದು ಯಾವುದೇ ತರನಾಗಿ ನೈಜ ಘಟನೆ ನಮ್ಮ ಕಾಲೇಜಿನಲ್ಲಿನ ಐತಿ ಅಂತಂದ ಹೇಳ್ತೀನಿ. ತರ ಮೋಸ ವಂಚನೆಯನ್ನು ಇರುವುದಿಲ್ಲ. ಯಾಕಂದ್ರೆ ನಮ್ಮ ಪ್ಲೇಸ್ಮೆಂಟ್ ಸೆಲ್ ಮತ್ತು ವಿವಿಧ ಕೇಂದ್ರಗಳಿಂದ ಉದ್ಯೋಗ ಮೇಳದಿಂದ ನಮ್ಮ ವಿಜಯಪುರದಲ್ಲಿ ಬಂದಿದ್ದಾರೆ. ಆದ ಕಾರಣ ಯಾವುದೇ ತರ ಮೋಸ ವಂಚನೆಯನ್ನು ಇದರಲ್ಲಿ ಇರುವುದಿಲ್ಲ. ಇದು ಪ್ರಾಮಾಣಿಕವಾಗಿ ನಮ್ಮ ಕಾಲೇಜಿನಲ್ಲೇನೆ ನಡ್ಸಾಕತ್ತಿದ್ದಾರೆ. ಈ ಉದ್ಯೋಗ ಮೇಳನ್ನ 18 ವರ್ಷದ ಮೇಲ್ಪಟ್ಟವರು ಎಲ್ಲರೂ ಭಾಗವಹಿಸಬಹುದು. ಇದನ್ನ ಯಾಕಂದ್ರೆ ಮನ್ಯಾಗ ಕೂತವ್ರು ಕೂಡ ಯುವತಿ ಮತ್ತು ಯುವತಿಯರು ಬಂದು ಜಾಯಿನ್ ಆಗ್ಬಹುದು. ಯಾಕಂದ್ರೆ ಉದ್ಯೋಗ ಮೇಳ ಅವ್ರಿಗೆ ಕೂಡ ಅನುಕೂಲ ಆಗ್ಲಿ ಅಂತಂದ ನಮ್ಮ ಕಾಲೇಜಿನಲ್ಲಿ ನಡೆಸಿದ್ದಾರೆ. ಇದು ಹೆಮ್ಮೆವಾದ ವಿಷಯ. ನಿನ್ನ ಹೆಸರು? ಸುಮಾ ಬಿರಾದರ್ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾನಂದ್ ಹಂಕಂಡೆ ಅಂತ. ನಾನು ಇಲ್ಲೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ BA ಅಂತಿಮ ವರ್ಷದ ವಿದ್ಯಾರ್ಥಿ ಆಗಿದ್ದೀನಿ. ಇದೇ 9ನೇ ತಾರೀಕು, ಇದೇ ತಿಂಗಳು 9ನೇ ತಾರೀಕು ನಮ್ಮ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಇದು ತುಂಬ ಖುಷಿ ವಿಚಾರವಾಗಿದೆ. ಯಾಕಂತಂದರೆ ಈ ಡಿಗ್ರಿ ಕಾಲೇಜ್ ಮುಗಿಯೋವರೆಗೂ ನಮ್ಮ ತಾಯಿ ತಂದೆ ಇಲ್ಲಿವರೆಗೂ ಕಲಿಸೋದೇ ದೊಡ್ಡ ಮಾತಾಗಿದೆ. ಯಾಕಂದರೆ ನಾವು ಡಿಗ್ರಿ ಮುಗಿದ ಮೇಲೆ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಕೆಲಸ ಹುಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕಾಗಿ ಬೇರೆ ಬೇರೆ ಕಂಪ್ನಿಗಳು ಎಲ್ಲ ನಮ್ಮ ಕಾಲೇಜಲ್ಲೇ ಬಂದಿವೆ. ಇಲ್ಲಿ ಉದ್ಯೋಗದ ಒಂದು ಅವಕಾಶವನ್ನು ಹುಡುಕೊಟ್ಟಿವೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಅಥವಾ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ನಿರುದ್ಯೋಗಿಗಳು ಹಾಗೂ ಅಕ್ಕಪಕ್ಕದ ಜಿಲ್ಲೆಯವರು ಎಲ್ಲರೂ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಎಲ್ಲರೂ ಈ ಉದ್ಯೋಗವನ್ನು ಪಡೆದುಕೊಂಡು ಸದುಪಯೋಗ ಪಡಿಸಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಬೇಡ್ಕೊಳ್ತಾ ಇದ್ದೀನಿ.
ತಮ್ಮ ಹೆಸರು? ನನ್ನ ಹೆಸರು ಶಿವಾನಂದ ರಮೇಶ್ ಹೊನ್ಕಂಡೆ ಅಂತ. ನಾನು ಇಲ್ಲೇ ಓದ್ತೇನೆ. ನಾನು ಈ ಉದ್ಯೋಗದಲ್ಲಿ ಭಾಗವಹಿಸಿ ಕಂಪನಿಗಳು ಏನಾದರೂ ನನಗೆ ಸರಿ ಅನಿಸಿದ್ರೆ ನಾನು ಆ ಕಂಪನಿಗಳಲ್ಲಿ ಒಂದು ಉದ್ಯೋಗವನ್ನು ಪಡೆದುಕೊಳ್ತೀನಿ. ಇಲ್ಲ ಅಂತಂದರೆ ನಾನು ಅದನ್ನು ತಿರಸ್ಕರಿಸ್ತೀನಿ. ನಿಮಗೆ ಸರಿಯಾಗಿ ಅನಿಸಿದರೆ, ಕಂಪನಿಗಳು ಚೆನ್ನಾಗಿ ಅನಿಸಿದರೆ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ನೀವು ಕೂಡ ಇದೊಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಎಲ್ಲರಲ್ಲೂ ಬಿಡ್ಕೊ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಉದ್ಯೋಗ ವಿನಿಮಯ ಕೇಂದ್ರ ವಿಜಯಪುರದಿಂದ ಇಬ್ಬರು ಒಂದು ಸಂಯೋಗದಲ್ಲಿ ಈ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಯಾವುದೇ ಒಂದು ವಂಚನೆ ಅಥವಾ ಮೋಸ ಅಥವಾ ನಿಮ್ಮಿಂದ ಯಾವುದೇ ರೀತಿಯ ಒಂದು ಹಣಗಳನ್ನು ಇಲ್ಲಿ ತಗೊಳ್ಳೋದಿಲ್ಲ. ಯಾರು ಇಲ್ಲಿ ಭಯ ಪಡುವಂಥದ್ದು ಇಲ್ಲ. ನೀವು ನೇರವಾಗಿ ಉದ್ಯೋಗ ಮೇಳಕ್ಕೆ ಜಾಯ್ನ್ ಆಗಿ ನಿಮ್ಮ ಒಂದು ಉದ್ಯೋಗವನ್ನು ತಗೋಬಹುದು. ಯಾವುದೇ ರೀತಿ ಮೋಸ ವಂಚನೆಗಳು ಇಲ್ಲಿ ನಡೆಯುವುದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯಪುರ ಮತ್ತು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವಿಜಯಪುರ ಇವರ ಸಹಯೋಗದೊಂದಿಗೆ ನಿಮ್ಮ ಊರಿನಲ್ಲಿಯೇ 9ನೇ ತಾರೀಕಿನಂದು ದಿನಾಂಕ 9/5/2025 ಉದ್ಯೋಗ ಮೇಳವನ್ನು ನಡೆಸಲಾಗುತ್ತಿದ್ದು, ಸ್ಥಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯಪುರ. ಇಲ್ಲಿ ಯಾವುದೇ ಎಲ್ಲ ಅರ್ಹ SLC, PUC, ಡಿಗ್ರಿ ಪಾಸಾಗಿರುವಂತಹ ಸ್ನಾತಕೋತ್ತರ ಪದವೀಧರರು ಮತ್ತು ವೃತ್ತಿಪರ ವಿದ್ಯಾರ್ಹತೆಯನ್ನು ಹೊಂದಿರುವಂತಹ ಅರ್ಹ ನಿರುದ್ಯೋಗ ಯುವಕ ಯುವತಿಯರು ಮುಕ್ತವಾಗಿ ಉದ್ಯೋಗವನ್ನು ಪಡ್ಕೊಳ್ಳೋಕೆ ನಮ್ಮ ಬಿಜಾಪುರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು, ಇಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಅಥವಾ ಹಣದ ಲಂಚದ ಒಂದು ಆಮಿಷಕ್ಕೆ ಒಡ್ಡಿ ಉದ್ಯೋಗವನ್ನು ಪಡೆದುಕೊಳ್ಳುವಂತಿಲ್ಲ. ನಮ್ಮ ನೇರವಾಗಿರುವಂತಹ ಶೈಕ್ಷಣಿಕ ಅರ್ಹತೆಯ ಮುಖಾಂತರ ಅರ್ಹ ಕಂಪನಿಗಳ ಜೊತೆಗೆ ನಾವು ನಮ್ಮ ಮೂಲ ದಾಖಲಾತಿಗಳೊಂದಿಗೆ ಉದ್ಯೋಗವನ್ನು ಪಡ್ಕೋಬಹುದು. ಜೊತೆಗೆ ಇಲ್ಲಿ ನಿಮಗೆ ಯಾವುದಾದ್ರೂ ಕಂಪ್ನಿ ಒಳಗೆ ಮೋಸ ವಂಚನೆ ಅನಿಸ್ತಿತ್ತು ಅಂದರೆ ಅದರಿಂದ ನೀವು ಕಂಪ್ನಿಗೆ ಜಾಯಿನ್ ಆಗ್ಬೋದು. ಇಲ್ಲ ಸುತ್ತಮುತ್ತಲಿನ ಎಲ್ಲ ಕಾಲೇಜಿನ ಮತ್ತು ಎಲ್ಲ ಊರಿನ ವಿದ್ಯಾರ್ಥಿಗಳಿಗೆ, ನಿರುದ್ಯೋಗ ಯುವಕ ಯುವತಿಯರಿಗೆ ಎಲ್ಲರಿಗೂ ಮುಕ್ತವಾದಂತಹ ಅವಕಾಶವಿದೆ. ಎಲ್ಲರೂ ಭಾಗವಹಿಸಬೇಕು. ಜೊತೆಗೆ ನಮ್ಮ ಕಾಲೇಜಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಲಿಕ್ಕೆ ಅವಕಾಶವಿದೆ. ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ನಿಮ್ಮ ಮನೆಗೇನೆ ಉದ್ಯೋಗದ ಅವಕಾಶಗಳು ಲಭ್ಯವಾಗಲಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತಮ್ಮ ಹೆಸರು? ಡಾಕ್ಟರ್ ರಾಜಶ್ರೀ ಎಸ್ ಮಾರ್ನೂರ್. ಏನು? ನಾನು ಇಲ್ಲಿ ಸಹಾಯಕ ಸಹ ಪ್ರಾಧ್ಯಾಪಕಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.